ನಮಸ್ಕಾರ. ಇವತ್ತಿನ ವಿಡಿಯೋ ಮಾರುಕಟ್ಟೆ ಹಿಮಾಲಯದಲ್ಲಿ, ಆದರೆ ಈ 19 ಷೇರುಗಳು ಇನ್ನು ಕನ್ಯಾಕುಮಾರಿಯಲ್ಲಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿಫ್ಟಿ ಕಳೆದ ಕೆಲವು ದಿನಗಳಲ್ಲಿ ಬಹಳಷ್ಟು ಮೇಲಕ್ಕೆ ಹೋಗಿದೆ. ಪ್ರಿಸೈಸ್ ಆಗಿ ಹೇಳಬೇಕು ಅಂತಂದ್ರೆ 5-6 ಟ್ರೇಡಿಂಗ್ ಡೇಸ್ ಅಲ್ಲಿ. ಈಗ ಲೈಫ್ ಟೈಮ್ ಹೈ ನಿಫ್ಟಿ ತಗೊಂಡ್ರೆ ಕೇವಲ 1% ಕೆಳಗಿದೆ. ಆದರೆ ಸಾಮಾನ್ಯವಾಗಿ ನಾವು ತಿಳ್ಕೊಳ್ಳೋದೇನು ಅಂತಂದ್ರೆ ನಿಫ್ಟಿ ಮೇಲೋದಾಗ ಎಲ್ಲಾ ಷೇರುಗಳು ಒಟ್ಟಿಗೆ ಮೇಲಕ್ಕೆ ಹೋಗ್ತವೆ. ಇದು ತಪ್ಪು ಅನ್ಸುತ್ತೆ. ಯಾಕಂದ್ರೆ ಇದು ಇವತ್ತಿನ ಮಟ್ಟಿಗಿರುವಂತಹ ಈ ರ್ಯಾಲಿಯಲ್ಲಿ ಬ್ರಾಡ್ ಬೇಸ್ಡ್ ಆಗಿಲ್ಲ. ಕೆಲವು ಷೇರುಗಳು ಮೇಲಕ್ಕೆ ಹೋಗಿದ್ದಾವೆ, ಕೆಲವು ಷೇರುಗಳು ಇನ್ನೂ ಕನ್ಯಾಕುಮಾರಿಯಲ್ಲಿದ್ದಾವೆ. ಆದ್ದರಿಂದ ಈ ರ್ಯಾಲಿ ಚೆನ್ನಾಗಿದೆ, ಆದರೆ ಎಲ್ಲಾ ಷೇರುಗಳು ಇನ್ನೂ ಪಾರ್ಟಿಸಿಪೇಷನ್ ಮಾಡಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲಾ ಷೇರುಗಳು ಈ ರ್ಯಾಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾವಂತಂದ್ರೆ ಅದು ಸ್ಪೆಷಲಿ ಲಾರ್ಜ್ ಕಂಪನೀಸ್, ಅವಾಗ ನಿಫ್ಟಿ ಇಂಡೆಕ್ಸ್ ಇನ್ನೊಂದಷ್ಟು ಮೇಲಕ್ಕೆ ಹೋಗುವಂತ ಚಾನ್ಸ್ ಇದೆ. ಆದ್ದರಿಂದ ಇವತ್ತು ನಾವು ನಿಫ್ಟಿಯಲ್ಲಿ ಯಾವ ಷೇರುಗಳು 20ನೇ ತಾರೀಕಿಂದ 28ನೇ ತಾರೀಕು ಮಾರ್ಚ್ ರ್ಯಾಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೇವೆ. ನಿಫ್ಟಿ ಮೇಲಕ್ಕೆ ಹೋಗಿರೋದು 2.3% 20ನೇ ತಾರೀಕಿಂದ 28ನೇ ತಾರೀಕು ಮಾರ್ಚ್. ಇನ್ಫೋಸಿಸ್ ಮೇಲಕ್ಕೆ ಹೋಗಿಲ್ಲ, -4%. TCS ಮೇಲಕ್ಕೆ ಹೋಗಿಲ್ಲ, -2.5%. HDFC ಬ್ಯಾಂಕು 0, HUL 0, ವಿಪ್ರೋ -3%, 6 ಏಷ್ಯನ್ ಪೇಂಟ್ 1.1% ಅಪ್, 7 ಡಿವಿಸ್ ಲ್ಯಾಬ್ -0.23%, 8 HDFC ಲೈಫ್ 0, 9 ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ -4.4%, 10 ಆಕ್ಸಿಸ್ ಬ್ಯಾಂಕ್ -0.38%, 11 ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 0.36%, 12 HCL ಟೆಕ್ -3.5%, 13 LTI ಮೈಂಟ್ರಿ -3.2%. ಮುಂದಕ್ಕೆ ಹೋಗ್ತಾ ಇದ್ದಾಗೆ 14ನೇದು ಟೆಕ್ ಮಹೀಂದ್ರ -0.32%, 15 ಡಾಬರ್ ಮೇಲಕ್ಕೆ ಹೋಗಿದೆ 0.96%, 16 ಮ್ಯಾರಿಕೋ 1.43% ಅಪ್, 17 ಟ್ರೆಂಡ್ -0.18%, 18 ವರುಣ್ ಬೆವರೇಜಸ್ 0 ಮೇಲಕ್ಕೂ ಹೋಗಿಲ್ಲ ಕೆಳಕ್ಕೂ ಹೋಗಿಲ್ಲ, 19 ವೇದಾಂತ ಅಪ್ ಬೈ 1.88%. ಮತ್ತು ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಬ್ಸರ್ವೇಷನ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮೊದಲನೇದು, ಇಟ್ ಇಸ್ ನಾಟ್ ವೆರಿ ಕಾಮನ್ that when Nifty index goes up, certain stocks fall down. ಅಂದ್ರೆ ನಿಫ್ಟಿ ಮೇಲಕ್ಕೆ ಹೋದಾಗ ನಾವು ನಾರ್ಮಲ್ ಆಗಿ ನೋಟಿಸ್ ಮಾಡೋದೇನಂದ್ರೆ ಎಲ್ಲಾ ಷೇರುಗಳು ಮೇಲಕ್ಕೆ ಹೋಗ್ತವೆ. ಈಗ ಎರಡನೇ ಅಬ್ಸರ್ವೇಷನ್, ನಾನು ಆಗ್ಲೇ ಹೇಳಿದೆ ನಿಫ್ಟಿ ಒಂದು ಅಂದಾಜು 2.3% ಮೇಲಕ್ಕೆ ಹೋಗಿದೆ. ಆದ್ರೆ ಅದೇ ಸಮಯದಲ್ಲಿ ಎಲ್ಲಾ ಷೇರುಗಳು 2.3% ಮೇಲಕ್ಕೆ ಹೋಗಿಲ್ಲ, ಕೆಲವು ಕೆಳಕ್ಕೆ ಹೋಗಿದ್ದಾವೆ ಮತ್ತು ಕೆಲವು 2.3ಗಿಂತ ಕಮ್ಮಿ ಇದ್ದಾವೆ. ಅವುಗಳನ್ನು ಇನ್ಕ್ಲೂಡ್ ಮಾಡಿದ್ರೆ ಈ ಲಿಸ್ಟ್ ನಲ್ಲಿ 19ರ ಬದಲಾಗಿ 15ರಿಂದ 20-25 ನೇಮ್ಸ್ವರೆಗೂ ಬಂದಿರೋದು. ಮೂರನೇದು, ಈ ರ್ಯಾಲಿ ಏನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಂದಿದೆ ಶಾರ್ಟ್ ಟರ್ಮ್ ಅಲ್ಲಿ, ಇದು ಬ್ರಾಡ್ ಬೇಸ್ಡ್ ಅಲ್ಲ. ಬ್ರಾಡ್ ಬೇಸ್ಡ್ ಅಂತಂದ್ರೆ ಎಲ್ಲಾ ಷೇರುಗಳು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಈಗ ನಾಲ್ಕನೇ ಅಬ್ಸರ್ವೇಷನ್, ಇಂತಹ ಸಂದರ್ಭದಲ್ಲಿ ಇಂತಹ ನಾನ್ ಬ್ರಾಡ್ ಬೇಸ್ಡ್ ರ್ಯಾಲಿ ಇದ್ದಾಗ ಮೊದಲನೇದು, ಇನ್ನೊಂದಷ್ಟು ಹೊಸ ಷೇರುಗಳು ಈ ರ್ಯಾಲಿಗೆ ಸೇರ್ಕೋತವೆ ಅಂತಂದ್ರೆ ರ್ಯಾಲಿ ಕಂಟಿನ್ಯೂ ಆಗುತ್ತೆ. ಇಲ್ಲ ಇದು ಬ್ರಾಡ್ ಬೇಸ್ಡ್ ಅಲ್ಲ, ಓನ್ಲಿ ಕೆಲವು ಷೇರುಗಳು ಮಾತ್ರ ಪಾರ್ಟಿಲಿ ಇದಾವೆ ಅಂತಂದ್ರೆ ಮುಂದಿನ ಕೆಲವು ದಿನಗಳಲ್ಲಿ ಆರಾಮಾಗಿ ಅದೇನ್ ಮೇಲಕ್ಕೆ ಹೋಗಿತ್ತೋ ಅಷ್ಟೇ ಕೆಳಗೆ ಬರ್ಬೋದು. ಆದ್ರಿಂದ ಕಾದು ನೋಡಬೇಕು ಮುಂದಿನ ದಿನಗಳಲ್ಲಿ ಈ ರ್ಯಾಲಿ ಏನಾಗುತ್ತೆ ಅಂತ. ಮತ್ತೆ ಅದಾದ್ಮೇಲೆ ನಾವು ಪೋಸ್ಟ್ ಎಲೆಕ್ಷನ್ ರ್ಯಾಲಿಯನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಈಗ ಐದನೇ ಅಬ್ಸರ್ವೇಷನ್, ಬಹಳಷ್ಟು ಬಾರಿ ಈ ರೀತಿ ಮಾರುಕಟ್ಟೆ ಮೇಲಕ್ಕೆ ಹೋಗ್ತಾ ಇದ್ದಾಗ ಅಥವಾ ಸೈಡ್ ವೇಸ್ ಮೂವ್ಮೆಂಟ್ ಇದ್ದಾಗ ಅಥವಾ ಯಾವುದಾದ್ರೂ ಉತ್ತಮವಾದಂತಹ ಷೇರುಗಳು ಕೆಳಗೆ ಬಂದಾಗ ದೀರ್ಘಾವಧಿ ಹೂಡಿಕೆದಾರರಿಗೆ ಒಂದು ದೊಡ್ಡ ಅಡ್ವಾಂಟೇಜ್ ಏನು ಅಂತಂದ್ರೆ ಷೇರುಗಳನ್ನು ಮತ್ತೊಮ್ಮೆ SCPಲಿ ಕಮ್ಮಿ ಬೆಲೆಗೆ ಕೊಳ್ಬಹುದು. ಆದ್ದರಿಂದ ಷೇರು ಮಾರುಕಟ್ಟೆ ಮೇಲಕ್ಕೆ ಹೋದ್ರೂ ಒಳ್ಳೇದೇ, ಕೆಳಗೆ ಬಂದ್ರು ಒಳ್ಳೇದೇ. ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ಗೆ ಎರಡೂ ಕೂಡ ಒಂದೇ. ಯಾಕಂದ್ರೆ ಲಾಂಗ್ ಟರ್ಮ್ ವ್ಯೂ ನಲ್ಲಿ ಎಲ್ಲಾ ಷೇರುಗಳನ್ನು ನಾವು ಬೇರೆ ಬೇರೆ ಲೆವೆಲ್ ಅಲ್ಲಿ ತಗೊಂಡ್ರೆ ಆವಾಗ ನಮಗೆ ಒಂದಷ್ಟು ಪ್ರಾಫಿಟ್ ಆಗುತ್ತೆ. ಈಗ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ಸದ್ಯಕ್ಕೆ ಒಂದು ಸಣ್ಣ ರ್ಯಾಲಿ ಸ್ಟಾರ್ಟ್ ಆಗಿದೆ ಮಾರುಕಟ್ಟೆಯಲ್ಲಿ ನಿಫ್ಟಿಯಲ್ಲಿ. ನಿಮ್ಮ ಪ್ರಕಾರ ಈ ರ್ಯಾಲಿ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆಯಾ? ಮತ್ತೆ 22,600 22,700 ನ್ಯೂ ಲೈಫ್ ಟೈಮ್ ಹೈ ನಿಫ್ಟಿಯಲ್ಲಿ ಕ್ರಿಯೇಟ್ ಆಗುವಂತ ಚಾನ್ಸ್ ಇದೆಯಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.